ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತ ಎಸ್ ಎಂ ವರದರಾಜ್ ಆ್ಯಂಡ್ ವೆಲ್ಕಮ್ ಟು ಎಸ್ ಎಂ ವರದರಾಜ್ ಮೈ ಯೂಟ್ಯೂಬ್ ಚಾನಲ್. ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತ ಎಸ್ ಎಂ ವರದರಾಜ್ ಆ್ಯಂಡ್ ವೆಲ್ಕಮ್ ಟು ಎಸ್ ಎಂ ವರದರಾಜ್ ಮೈ ಯೂಟ್ಯೂಬ್ ಚಾನಲ್. ನಾನು ಈಗ ಮಾತನಾಡಲು ಹೊರಟಿರೋದು 2023 ಇಸ್ವಿಯ ಡಿಸೆಂಬರ್ 29ನೇ ತಾರೀಕಿನಂದು ನಡೆದ ಇಂಗ್ಲೇಶ್ವರದ ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಕುರಿತು. ಅಂದರೆ ನಾನು ಆ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಅಲ್ಲಿನ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳೋದ್ರ ಜೊತೆಗೆ ಆಗಿನ ದೃಶ್ಯಗಳನ್ನು ಚಿತ್ರೀಕರಣ ಅಂದರೆ ವಿಡಿಯೋ ಕೂಡ ಮಾಡಿಕೊಂಡಿದ್ದೇನೆ. ನಿಮಗೂ ಕೂಡ ಅಲ್ಲಿನ ದೃಶ್ಯಗಳನ್ನು ಈ ಮೂಲಕ ನಿಮಗೆ ದರ್ಶನ ಮಾಡಿಸುತ್ತಲಿದ್ದೇನೆ. ಸ್ನೇಹಿತರೆ, ನೀವು ಕೂಡ ಈ ಮೂಲಕ ಕಣ್ತುಂಬಿಕೊಳ್ಳಬಹುದು. ನೋಡಿ ಸ್ನೇಹಿತರೆ, ಇಂಗ್ಲೇಶ್ವರದ ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಅಂದರೆ ಡಿಸೆಂಬರ್ 29ನೇ ತಾರೀಕು 2023 ಇಸ್ವಿಯಂದು ನಡೆದ ಇದು ಇಂಗ್ಲೇಶ್ವರದ ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ದೃಶ್ಯವನ್ನು ತೋರಿಸ್ತಾ ಇದ್ದೀನಿ ನೋಡ್ರಿ. ಅಂದರೆ ಇದು ಊರಿನ ಮಧ್ಯಭಾಗದಲ್ಲಿರುವ ಹಿರೇಮಠದ ವೃತ್ತದಿಂದ ಇಂಗ್ಲೇಶ್ವರದಲ್ಲಿರುವ ವಚನ ಮಂಟಪಕ್ಕೆ ಹೋಗುವ ಹಾದಿಯನ್ನು ನೋಡ್ರಿ. ಅಂದರೆ ಊರಿನ ಮಧ್ಯದಲ್ಲಿ ಅಂದರೆ ಊರಿನ ಮಧ್ಯಭಾಗದಲ್ಲಿ ಬರುವ ವೃತ್ತದಲ್ಲಿ ಕೇಸರಿ ಬಣ್ಣದ ಬಟ್ಟೆಯಲ್ಲಿ ಕತ್ತರಿಸಲಾದಂಥ ತ್ರಿಕೋನಾಕೃತಿಯ ಪರಂಪರೆ ದೃಶ್ಯವನ್ನು ನೋಡಿ. ಹಾಗೆಯೇ ಎಷ್ಟು ಮನಮೋಹಕವಾಗಿ ಮೂಡಿಬರುತ್ತದೆ ಅಂದರೆ ಆ ದೃಶ್ಯ ಮೊದಲು ಹಿಂದಿನ ಕಾಲದಲ್ಲಿ ಪರಂಪರೆ ತ್ರಿಕೋನಾಕೃತಿಯ ಚಿತ್ರಗಳನ್ನು ಬಣ್ಣ ಬಣ್ಣದ ಕಾಗದಗಳಲ್ಲಿ ಕತ್ತರಿಸಿ ಮೈದಾ ಹಿಟ್ಟಿನ ಸರಿ ಅಂದರೆ ಕುದಿಯುವ ನೀರಿನಲ್ಲಿ ಮೈದಾ ಹಿಟ್ಟನ್ನು ಕಲಿಸಿಕೊಂಡು ಅಂಟನ್ನು ತಯಾರು ಮಾಡುತ್ತಿದ್ದರು. ಮೈದಾ ಹಿಟ್ಟಿನ ಅಂಟು ಅಂದರೆ ಅದಕ್ಕೆ ಮೈದಾ ಹಿಟ್ಟಿನ ಸರಿ ಅಂತಿದ್ರು, ಅದಕ್ಕೆ ಮೈದಾ ಹಿಟ್ಟಿನ ಸರಿ ಅಂತ ಕರಿತಿದ್ರು. ಆ ಅಂಟನ್ನು ಬಣ್ಣ ಬಣ್ಣದ ತ್ರಿಕೋನಾಕೃತಿಯ ಬಣ್ಣ ಬಣ್ಣದ ಕಾಗದಗಳಿಗೆ ಅಂಟಿಸಿ ಸೆಣಬಿನ ದಾರದ ಗುಂಟ ಸಾಲು ಸಾಲಾಗಿ ಅಂಟಿಸುತ್ತಾ ಬಣ್ಣ ಬಣ್ಣದ ಪರಂಪರೆ ಸಾಲುಗಳನ್ನು ರಸ್ತೆಯ ಬದಿಯಲ್ಲಿರುವ ಕಂಬಗಳಿಗೆ, ವೃತ್ತದ ಮಧ್ಯಭಾಗದಲ್ಲಿರುವ ಕಂಬಗಳಿಗೂ ಕೂಡ ಕಟ್ಟುತ್ತಿದ್ದರು. ಹಾಗೆಯೇ ಕಂಬದ ಸುತ್ತಲೂ ಕೂಡ ವೃತ್ತಾಕಾರದಲ್ಲಿ ಕಟ್ಟುತ್ತಿರುವುದು ಹಳೆಯ ವಾಡಿಕೆಯಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಇತ್ತೀಚಿನ ಕಾಲದಲ್ಲಿ ಧ್ವಜಸ್ತಂಭದ ಸುತ್ತಲೂ ಮತ್ತು ವೃತ್ತದ ಕಂಬದ ಸುತ್ತಲೂ ಕೂಡ ತ್ರಿಕೋನಾಕೃತಿಯ ಕೇಸರಿ ಬಣ್ಣದ ಬಟ್ಟೆಯನ್ನು ಕತ್ತರಿಸಿ ಅದೇ ಬಟ್ಟೆಯಲ್ಲಿ ದಾರವನ್ನು ಮಾಡಿಕೊಂಡು ಪರಂಪರೆ ಮಾಡುತ್ತಾ ಬಂದಿರೋದು ವಿಶೇಷತೆ. ಅಂದರೆ ಈಗಿನ ವಿಶೇಷತೆ. ಈ ಥರದ ಪರಂಪರೆಯ ಬಟ್ಟೆಗಳು ಗಾಳಿಗೆ ಹರಿಯುವುದಿಲ್ಲ, ಮಳೆಗೆ ಹಾಳಾಗುವುದಿಲ್ಲ, ಬಿಸಿಲಿಗೆ ಇವುಗಳ ಬಣ್ಣ ಮಾಸದೇ ಇರುವುದರಿಂದ ಇವು ವಿಶೇಷ ಎನ್ನಿಸಿಕೊಂಡಿರುತ್ತವೆ. ಅಷ್ಟಲ್ಲದೆ ಇವು ಜಾತ್ರಾ ಮಹೋತ್ಸವಗಳು ಮತ್ತು ವಿಶೇಷವಾದ ಉತ್ಸವಗಳಲ್ಲಿ ಅದನ್ನು ಕೇಸರಿ ಕಲರ್ ಈ ಥರ ತ್ರಿಕೋನಾಕೃತಿಯ ಬಟ್ಟೆಗಳನ್ನು ಕಟ್ಟೋದು ಇತ್ತೀಚಿನ ವಾಡಿಕೆ. ಹಾಗೆಯೇ ಕಂಬದ ಮಧ್ಯಭಾಗದಲ್ಲಿ ಮೇಲ್ಭಾಗದಲ್ಲಿ ಕಟ್ಟಿರುವ ಪರಂಪರೆ ಬಟ್ಟೆ ಕೆಳಗಡೆ ನಿಂತ್ಕೊಂಡು ಅದು ಏನು ವೃತ್ತದಲ್ಲಿ ಕೆಳಗಡೆ ನಿಂತಿರುವಾಗಿನ ದೃಶ್ಯ ಅಂತೂ ಕಾಮನಬಿಲ್ಲಿನ ಮಧ್ಯಭಾಗದಲ್ಲಿ ನಿಂತಿರುವಂತೆ ಗೋಚರವಾಗುತ್ತದೆ. ಅಂದರೆ ಮೇಲೆ ಕಂಬದ ಮಧ್ಯಭಾಗದಲ್ಲಿ ಅಥವಾ ಧ್ವಜಸ್ತಂಭದ ಮಧ್ಯಭಾಗದಲ್ಲಿ ಅಥವಾ ವೃತ್ತದ ಕಂಬದ ಮಧ್ಯಭಾಗದಲ್ಲಿ ಮೇಲುಗಡೆ ಏನು ಕಟ್ಟಿರ್ತಾರೆ ತ್ರಿಕೋನಾಕೃತಿಯ ಕೇಸರಿ ಕಲರು ಏನು ಪರಂಪರೆ ಬಟ್ಟೆಗಳನ್ನ ಕಟ್ಟಿರ್ತಾರಲ್ಲ, ಆ ಬಟ್ಟೆ ಕೆಳಗಡೆ ವೃತ್ತಾಕಾರದ ಇರುವ ಬಟ್ಟೆ ಕೆಳಗಡೆ ನಿಂತಾಗಿನ ದೃಶ್ಯ ಅಂತೂ ನಾವು ಕಾಮನಬಿಲ್ಲಿನ ಮಧ್ಯಭಾಗದಲ್ಲಿ ನಿಂತಿರುವಂತೆ ಗೋಚರವಾಗುತ್ತದೆ. ಹಾಗೆಯೇ ಇಂಗ್ಲೇಶ್ವರದಲ್ಲಿರುವ ಮನೆಗಳಿಗೂ ಕೂಡ ಸುಣ್ಣ ಬಣ್ಣಗಳಿಂದ ಅಲಂಕಾರ ಮಾಡಿರ್ತಾರೆ. ಹಾಗೆ ಜಾತ್ರೋತ್ಸವದ ಸಲುವಾಗಿ ತಳಿರು ತೋರಣಗಳಿಂದನೂ ಕೂಡ ಅಲ್ಲಿಂದ ಅಲಂಕಾರ ಮಾಡಿರೋದು ಅಲ್ಲಿನ ದೃಶ್ಯ ರಮಣೀಯವಾಗಿ ಹಾಗೂ ಸುಂದರವಾಗಿ ಕಂಡುಬರುತ್ತದೆ. ಅಂದರೆ ನಾನು ಇಂಗ್ಲೇಶ್ವರದಲ್ಲಿ 2023 ಇಸ್ವಿಯಲ್ಲಿ ಡಿಸೆಂಬರ್ ತಿಂಗಳಲ್ಲಿ ನಡೆದ ಜಾತ್ರೋತ್ಸವದಲ್ಲಿ ಸೆರೆ ಹಿಡಿದ ದೃಶ್ಯ ಅಂದರೆ ಇಂಗ್ಲೇಶ್ವರದ ಮಧ್ಯಭಾಗದಲ್ಲಿ ವೃತ್ತದಿಂದ ವಚನ ಮಂಟಪದವರೆಗಿನ ದೃಶ್ಯವನ್ನು ತೋರಿಸ್ತಾ ಇದ್ದೀನಿ. ಹಾಗೆಯೇ ಅಚ್ಚುಕಟ್ಟಾದ ಸ್ವಚ್ಛಗೊಳಿಸಿದ ರಸ್ತೆಗಳು ಕೂಡ ಚೆನ್ನಾಗಿ ಮೂಡಿಬಂದಿರುತ್ತವೆ. ಹಾಗೆಯೇ ವಚನ ಮಂಟಪದಲ್ಲಿರುವ ಮೂಲ ಸ್ವಾಮೀಜಿಗಳ ಗದ್ದುಗೆಗಳು ಅಂದರೆ ಮೂಲ ಸ್ವಾಮೀಜಿಗಳ ಮೂರ್ತಿಗಳನ್ನು ನೋಡುತ್ತಾ ಮನಪೂರ್ವಕವಾಗಿ ನಮಿಸುತ್ತಾ, ಹಾಗೆಯೇ ಮೊದಲಿನ ಶ್ರೀಗಳಿಂದ ಹಿಡಿದು ಈಗಿನ ಸ್ವಾಮೀಜಿಗಳ ಭಾವಚಿತ್ರಗಳನ್ನು ಕೂಡ ನೋಡಿ ನೀವು ಸಂಪೂರ್ಣವಾಗಿ ಅಲ್ಲಿನ ಸ್ವಾಮೀಜಿಗಳನ್ನು ಇತ್ತೀಚಿನ ಸ್ವಾಮೀಜಿಗಳಿಂದ ಹಿಡ್ಕೊಂಡು ಮೊದಲಿನ ಸ್ವಾಮೀಜಿಗಳಿಗೆಲ್ಲ ನಮಸ್ಕರಿಸುತ್ತಾ ಹೃದಯಪೂರ್ವಕವಾಗಿ ಅಲ್ಲಿ ಎಲ್ಲ ಮೂರ್ತಿಗಳೆಲ್ಲ ವಂದಿಸ್ಬೋದು. ಹಾಗೆಯೇ ವಚನ ಮಂಟಪದ ಹೊರಗಡೆ ದೃಶ್ಯ ಆನಂತರ ತೋರಿಸ್ತೀನಿ. ಹಾಗೆಯೇ ವಚನ ಮಂಟಪದ ಆವರಣದಲ್ಲಿರುವ ಶುಭ್ರಗೊಳಿಸಿದ ಬಿಳುಕುದುರೆಯು ಕೂಡ ಮನಮೋಹಕವಾಗಿ ಕಾಣುತ್ತದೆ. ಹಾಗೆಯೇ ವಚನ ಮಂಟಪದ ಸುತ್ತಲೂ ಬೆಳೆಸಿರುವ ಹಸಿರು ಉದ್ಯಾನವನು ಅಂದರೆ ಗಿಡಗಂಟೆ, ಆಮೇಲೆ ವಚನ ಮಂಟಪಕ್ಕೆ ನಾವು ಬರುವಾಗಲೇ ಮುಂಚೆ ಬಿದಿರಿನ ಮರಗಳು ಎತ್ತರದಲ್ಲೇ ಕಾಣ್ತವೆ. ಹಾಗಾಗಿ ಅದನ್ನು ಕೂಡ ದೃಶ್ಯ ಹಸಿರು ಚೆನ್ನಾಗಿ ಕಾಣ್ತದೆ. ಅಷ್ಟಲ್ಲದೆ ವಚನ ಮಂಟಪದ
ಅಕ್ಕಪಕ್ಕದಲ್ಲಿ ಬರುವ ಶಾಲಾ ಕಾಲೇಜುಗಳು ಗೊಂಟ ಗಿಡ ಮರಗಳನ್ನು ಚೆನ್ನಾಗಿ ಬೆಳೆಸಿರುತ್ತಾರೆ, ಅಲ್ಲಿ ಕೂಡ ಆ ದೃಶ್ಯ ಚೆನ್ನಾಗಿ ಕಾಣ್ತದೆ. ಹಾಗೆ ವಚನ ಮಂಟಪದ ಆವರಣದಲ್ಲಿ ಶುಭ್ರಗೊಳಿಸಿದ ಬಿಳಿ ಕುದುರೆಯನ್ನು ಕಟ್ಟಿರ್ತಾರೆ, ಅದರ ದೃಶ್ಯ ಕೂಡ ಕುದುರೆ ದೃಶ್ಯನೂ ಚೆನ್ನಾಗಿ ಕಂಡುಬರ್ತದೆ. ಹಾಗೆಯೇ ವಚನ ಮಂಟಪದಲ್ಲಿ ಬೇರೆ ಬೇರೆ ದಾನಿಗಳು ಕೆತ್ತಿಸಿರುವ, ಅಂದರೆ ವಚನ ಮಂಟಪದ ಒಳಗಡೆ ಬೇರೆ ಬೇರೆ ದಾನಿಗಳು ಕೆತ್ತಿಸಿರುವ ಶರಣರ ವಚನಗಳು, ಅಂದರೆ 12ನೇ ಶತಮಾನದ ಶರಣರ ವಚನಗಳು ಅಲ್ಲಿ ಅತ್ಯದ್ಭುತವಾಗಿ ಅಲ್ಲಿನ ಒಳಗಿನ ಏನು ವಚನ ಮಂಟಪದ ಒಳಗಡೆ 12ನೇ ಶತಮಾನದ ಶಿವಶರಣರ ವಚನಗಳು ಏನು ಕೆತ್ತಿಸಿದ್ದಾರೆ ಕೆಲವೊಂದು ದಾನಿಗಳು, ಅವು ಅತ್ಯದ್ಭುತವಾಗಿ ಅಮೋಘವಾಗಿ ಮೂಡಿಬಂದಿರುತ್ತವೆ. ಹಾಗೆ ಇವುಗಳನ್ನೆಲ್ಲ ನೀವು ಕೂಡ ಕಣ್ತುಂಬಿಕೊಳ್ಳಬಹುದು ಸ್ನೇಹಿತರೆ. ಹಾಗೆ ನೀವು ಕೂಡ ಈ ಪುಣ್ಯ ಭೂಮಿಯನ್ನು ಭೇಟಿ ಕೊಟ್ಟು ಅಲ್ಲಿನ ದರ್ಶನವನ್ನು ಮಾಡ್ಬೋದು. ಹಾಗೆಯೇ ವಚನ ಮಂಟಪದ ಹೊರಗಡೆಯಿಂದ ಕಾಣುವ ಶುಭ್ರ ಬಣ್ಣದ ಗೋಳಾಕೃತಿಯ ಗೋಪುರವನ್ನು ನೋಡಬಹುದು. ಅತ್ಯಂತ ಮನಮೋಹಕವಾಗಿ ಕಾಣುತ್ತದೆ. ಅಂದರೆ ವಚನ ಮಂಟಪದ ಹೊರಗಡೆಯಿಂದ ಕಾಣುವ ಶುಭ್ರ ಬಣ್ಣದ ಗೋಳಾಕೃತಿಯ ಗೋಪುರ ಚಿತ್ರ ಕೂಡ ಅದ್ಭುತವಾಗಿ ಚೆನ್ನಾಗಿ ಕಾಣ್ತದೆ ಅಂತ, ಅಂದರೆ ಅತ್ಯಂತ ಮನಮೋಹಕವಾಗಿ ಕಾಣಿಸ್ತದೆ ಹೊರಗಡೆಯಿಂದ ದೃಶ್ಯ. ನೋಡಿ ಸ್ನೇಹಿತರೆ, ನಾನು ಮೊದಲು ತಿಳಿಸಿರುವಂತೆ ವಚನ ಮಂಟಪದ ದೃಶ್ಯವನ್ನು, ಅಂದರೆ ಹೊರಗಡೆಯಿಂದ ವಚನ ಮಂಟಪದ ಹೊರಗಡೆ ಏನು ತಿಳಿಸಿದೆ ನಾನು ವಚನ ಮಂಟಪದ ಬಗ್ಗೆ, ಅದನ್ನು ಇವಾಗ ಪೂರ್ತಿ ವಚನ ಮಂಟಪದ ಒಳಗಡೆ ಇರುವಂಥ ದೃಶ್ಯ ಹೇಳ್ತಾ ಹೋಗ್ತೀನಿ ಮತ್ತು ಅಲ್ಲಿ ದೃಶ್ಯ ತೋರಿಸ್ತೀನಿ ನೋಡಿ. ಅಂದರೆ ವಚನ ಮಂಟಪಕ್ಕೆ ನಾವು ಹೋಗುವಾಗಲೇ ಬಲಭಾಗದಲ್ಲಿ 12ನೇ ಶತಮಾನದ ಶಿವಶರಣರ ಹೆಸರಿನ ಪಟ್ಟಿ, ಅಂದರೆ 12ನೇ ಶತಮಾನದ ಬಸವಾದಿ ಶಿವಶರಣರ ಹೆಸರಿನ ಲಿಸ್ಟ್ ಇರುವಂಥದ್ದು ಒಂದು ಫಲಕ ಇಟ್ಟಿದ್ದಾರೆ. ಅದರಲ್ಲಿ 12ನೇ ಶತಮಾನದ ಬಸವಾದಿ ಶಿವಶರಣರ ಹೆಸರುಗಳಿದ್ದಾವೆ. ಅದರಲ್ಲಿ ಎಷ್ಟು ಜನ ಶಿವಶರಣರು ಇದ್ದರು ಅಂಥೇಳಿ ನಾವು ವಚನ ಮಂಟಪದ ಒಳಗಡೆ ಹೋಗಬೇಕಾದ್ರೆ ಬಲಭಾಗದಲ್ಲಿ ಅದೊಂದು ಫಲಕ, ಅಂದರೆ ಆ ಬೋರ್ಡ್ ಮೇಲೆ ಕಪ್ಪು ಹಲಿಗೆ ಮೇಲೆ 12ನೇ ಶತಮಾನದ ಬಸವಾದಿ ಶಿವಶರಣರ ಹೆಸರುಗಳನ್ನು ಕೂಡ ನಾಮಫಲಕದಲ್ಲಿ ನೋಡ್ಬೋದು. ಹಾಗೆಯೇ ವಚನ ಮಂಟಪದ ಬಲಭಾಗದಲ್ಲಿ ಪ್ರವೇಶಿಸುತ್ತಲಿರುವಾಗಲೇ ಸಾಲಾಗಿ, ಅಂದರೆ ನಾವು ವಚನ ಮಂಟಪದ ಒಳಗಡೆ ಪ್ರವೇಶ ಮಾಡ್ತಾನೆ ಅದು ಗೋಡೆಗೊಂಟ ಬೇರೆ ಬೇರೆ ದಾನಿಗಳು ಶಿಲೆಗಳಲ್ಲಿ, ಅಂದರೆ ಶಿಲ್ಪಕಲೆಯಲ್ಲಿ ಶಿಲೆಗಳಲ್ಲಿ ಹೆಂಗೆ ಶಿಲ್ಪಕಲೆ ಕೆತ್ತಾರೆ ಆ ಥರ ಶಿಲೆಗಳಲ್ಲಿ ವಚನಗಳನ್ನು ಕೆತ್ತನೆ ಮಾಡಿದ್ದಾರೆ. ಅಂದರೆ ಬೇರೆ ಬೇರೆ ಪ್ರದೇಶದ ದಾನಿಗಳು 12ನೇ ಶತಮಾನದ ಬಸವಾದಿ ಶಿವಶರಣರ ವಚನಗಳನ್ನು ಆ ಶಿಲೆಗಳಲ್ಲಿ ಕೆತ್ತಿಸಿದ್ದಾರೆ. ಹಾಗೆಯೇ ಗೋಡೆ ಭಾಗದಲ್ಲಿ ವೃತ್ತಾಕಾರದಲ್ಲಿ, ಅಂದರೆ ಸರ್ಕ್ಯುಲರ್ ಇದರಲ್ಲಿ, ಅಂದರೆ ವೃತ್ತಾಕಾರದಲ್ಲಿ ಶರಣರ ವಚನಗಳು ಗೋಡೆಗಳ ಮೇಲೆ, ಹಾಗೆಯೇ ಮಧ್ಯದಲ್ಲಿರುವ ಪ್ರತಿಯೊಂದು ಕಂಬಗಳ ಮೇಲೆ ಕೂಡ ಕೆತ್ತನೆ ಮಾಡಿರೋ ದೃಶ್ಯ ಕಂಡುಬರ್ತದೆ. ಅಂದರೆ 12ನೇ ಶತಮಾನದ ಬಸವಾದಿ ಶಿವಶರಣರ ವಚನಗಳನ್ನು ನಮ್ಗೆ ಎಲ್ಲೆಲ್ಲಿ ನೋಡ್ಲಿಕ್ಕೆ ಸಿಗ್ತಾವಂದರೆ ಗೋಡೆಗೊಂಟ ಎಡಭಾಗದಿಂದ ನಾವು ನೋಡ್ತಾ ಹೋದರೂ ಬಲಭಾಗದ ಎಂಡ್ವರೆಗೂ ಪೂರ್ತಿ ಇದು ಏನು ಪ್ರವೇಶ ದ್ವಾರ ಏನಿದೆ, ನಾವು ಪ್ರವೇಶ ದ್ವಾರದಿಂದ ಬಲಗಡೆಯಿಂದ ನೋಡ್ಕೋತ ಹೋದ್ರೆ ಎಡಗಡೆ ಪ್ರವೇಶ ದ್ವಾರ ಏನು ನಾವು ಹೊರಗಡೆ ಬರಬೇಕಾದ್ರೆ ಪ್ರವೇಶ ದ್ವಾರ ಏನು ಬರ್ತದೆ, ಬಲಗಡೆ ಬದಿಯಿಂದ ಎಡಗಡೆ ಬದಿಯವರೆಗೂ ವೃತ್ತಾಕಾರದಲ್ಲಿ ಪ್ರತಿಯೊಂದು ಶಿವಶರಣರ ವಚನಗಳನ್ನು ನೋಡ್ಬೋದು. ನಾವು ಗೋಡೆಗಳ ಮೇಲೆ ನೋಡ್ಬೋದು. ಆ ನಂತರ ಮಧ್ಯದಲ್ಲಿ ವಚನ ಮಂಟಪದ ಮಧ್ಯಭಾಗದಲ್ಲಿ ಬರುವಂಥ ಪ್ರತಿಯೊಂದು ಕಂಬಗಳ ಮೇಲೂ ಕೂಡ 12ನೇ ಶತಮಾನದ ಬಸವಾದಿ ಶಿವಶರಣರ ವಚನಗಳನ್ನು ನೋಡ್ಬೋದು. ಹಾಗೆಯೇ ಅಲ್ಲಿ ಆ ದಾನಿಗಳು ಆ ವಚನಗಳನ್ನು ಕೆತ್ತಿಸಿರೋ ದಾನಿಗಳ ಹೆಸರು ಕೂಡ ಆ ವಚನಗಳ ಕೆಳಗಡೆ ಕೂಡ ಬರೆದಿದ್ದಾರೆ. ಹಾಗೆ ನಾನು ಮೊದಲು ವಚನ ಮಂಟಪಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಅಲ್ಲಿನ ಚನ್ನಬಸವೇಶ್ವರರ ಎಂಬ ಹಿರಿಯ ಸ್ವಾಮೀಜಿಗಳನ್ನು ಮಾತನಾಡಿಸಿದ ಸಂದರ್ಭದಲ್ಲಿ ನಾನೇನು ಹೇಳಿದೆ, ಡ್ರೋನ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡಬೇಕು, ಹಾಗಾಗಿ ಅದನ್ನು ದೃಶ್ಯ ಸೆರೆ ಹಿಡಿದ್ರ ಬಗ್ಗೆ ಹೇಳಿದ್ದೆ ನಾನು. ಅಂದರೆ ಅದ್ರ ಪರಿಪೂರ್ಣವಾಗಿ ಕ್ಲಿಯರಾಗಿ ಬರುತ್ತೆ, ಪ್ರತಿಯೊಂದನ್ನು ನಾವು ಜೂಮ್ ಮಾಡಿ ತೊಗೋಬೋದು ಎತ್ತರದಲ್ಲಿ ಇರೋಂಥ ವಚನಗಳನ್ನು ಅಂತಂದಾಗ ಅವರು ಏನು ಹೇಳಿದ್ರು, ಮದುವೆ ಸಮಾರಂಭಗಳಲ್ಲಿ ಅಲ್ಲಿನ ಕಲ್ಯಾಣ ಮಂಟಪದಲ್ಲಿ ಡ್ರೋನು ಶೂಟಿಂಗ್ ನಡಿಬೇಕಾದ್ರೆ ನಿಮಗೆ ರಿಯಾಯಿತಿ ದರದಲ್ಲಿ ಅಲ್ಲಿ ಶೂಟ್ ಮಾಡ್ಬೋದು, ಇದಕ್ಕೋಸ್ಕರ ಪ್ರತ್ಯೇಕವಾಗಿ ಅಂದಾಗ ಜಾಸ್ತಿ ಬಂಡವಾಳ ಹಾಕಬೇಕಾಗುತ್ತೆ, ಅದಕ್ಕೆ ಆ ಸಂದರ್ಭದಲ್ಲಿ ಅಂದರೆ ರಿಯಾಯಿತಿ ಸಿಗುತ್ತೆ, ಆವಾಗ
ಆ ದೃಶ್ಯಗಳನ್ನು ಡ್ರೋನ್ ಮುಖಾಂತರ ಸೆರೆ ಹಿಡಿಬೋದು ಅಂತ ಅವರು ಕೂಡ ಆ ಶ್ರೀಗಳು ಸಲಹೆ ನೀಡಿದರು. ಹಾಗಾಗಿ ನಾನೇನು ಮಾಡಿದೆ, ಈ ಸಂದರ್ಭದಲ್ಲಿ ನಮ್ಮ ಕ್ಯಾಮ್ರಾದಲ್ಲಿ ಶೂಟ್ ಆಗೋ ಥರ ಶೂಟ್ ಆದಂಥ ದೃಶ್ಯ ನಾನು ನಿಮಗೆ ಈಗ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆಯೇ ವಚನ ಮಂಟಪದಲ್ಲಿರುವ ಮೊದಲನೇ ಸ್ವಾಮೀಜಿಗಳಿಂದ ಹಿಡಿದು, ಅಂದರೆ ಹಿಂದಿನ ಕಾಲದ ಸ್ವಾಮೀಜಿಗಳಿಂದ ಹಿಡಿದು ಇಲ್ಲಿನವರೆಗೂ ನಾವು ಅಲ್ಲಿ ಶ್ರೀಗಳ ಚಿತ್ರಗಳನ್ನು ನೋಡ್ಬೋದು. ಹಾಗೆಯೇ ಹಿಂದಿನ ಕಾಲದ ಹಳೆಯ ಸ್ವಾಮೀಜಿಗಳ ಗದ್ದಿಗೆಗಳಂದರೆ ಪೀಠಗಳನ್ನು ಕೂಡ ನೋಡ್ಬೋದು. ಹಾಗೆಯೇ ಹಿಂದಿನ ಕಾಲದ ಸ್ವಾಮೀಜಿಯವರಿಂದ ಹಿಡಿದು ಈಗಿನ ಸ್ವಾಮೀಜಿಯವರ ಭಾವಚಿತ್ರಗಳನ್ನು ಕೂಡ ನೋಡೋದ್ರ ಜೊತೆಗೆ ಮನಪೂರ್ವಕವಾಗಿ ಕೈ ಮುಗಿದು ನಮಸ್ಕರಿಸಿ ದರ್ಶನ ಮಾಡಿ ಸ್ನೇಹಿತರೆ. ಹಾಗೆಯೇ ವಚನ ಮಂಟಪದ ಮಧ್ಯಭಾಗದಲ್ಲಿ ನಿಂತ್ಕೊಂಡು ಮೇಲ್ಭಾಗದಲ್ಲಿ ನೋಡುವ ದೃಶ್ಯವಂತೂ ಅತ್ಯದ್ಭುತವಾಗಿ ಗೋಚರವಾಗುತ್ತದೆ. ಅಂದರೆ ಮೇಲಿನಿಂದ ಬೆಳಕಿನ ಕಿರಣಗಳು ಯಥೇಚ್ಛವಾಗಿ ಪ್ರತಿಫಲನಗೊಳ್ಳುತ್ತವೆ, ಅಂದರೆ ರಿಫ್ಲೆಕ್ಟ್ ಆಗ್ತವೆ. ಸೂರ್ಯನ ಕಿರಣಗಳು ಕೆಳಭಾಗದಲ್ಲಿ ರಿಫ್ಲೆಕ್ಟ್ ಆಗುವಂಥದ್ದು ಅತ್ಯುತ್ತಮವಾಗಿ, ಅಂದರೆ ಮನಮೋಹಕವಾಗಿ ಚೆನ್ನಾಗಿ ಕಾಣುತ್ತದೆ ಸ್ನೇಹಿತರೆ. ಹಾಗೆಯೇ ನೀವು ಕೂಡ ಇಂಗಳೇಶ್ವರದಲ್ಲಿ, ಅಂದರೆ ಶ್ರೀ ಬಸವೇಶ್ವರವರ ಜನ್ಮಸ್ಥಳದಲ್ಲಿ ನಡೆಯುವ ಜಾತ್ರೆಯಲ್ಲಿ ಭಾಗವಹಿಸಿ ಇಲ್ಲಿನ ದೃಶ್ಯವನ್ನು ಕಣ್ತುಂಬಿಕೊಳ್ಳುವುದರ ಜೊತೆಗೆ ಎಲ್ಲ ಶ್ರೀಗಳ ದರ್ಶನ ಪಡೆಯುತ್ತಾ, ಹಾಗೆ 12ನೇ ಶತಮಾನದ ಬಸವಾದಿ ಶಿವ ಶರಣರೆಲ್ಲರ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಸ್ನೇಹಿತರೆ.
ವರದರಾಜ್ ಆ್ಯಂಡ್ ವೆಲ್ಕಮ್ ಟು ಎಸ್ ಎಂ ವರದರಾಜ್ ಮೈ ಯೂಟ್ಯೂಬ್ ಚಾನಲ್. ಅನಂತರ ಈಗ ನಾವು ಇದ್ರದ್ದು ಸಂಬಂಧಪಟ್ಟಂಗೆ ವಚನ ಮಂಟಪದಲ್ಲಿ ಸಂಬಂಧಪಟ್ಟಂಗೆ ಈಗ ಬಸವಣ್ಣವ್ರ ವಚನಗಳ ಇದು ಮಾಡಲಿಕ್ಕೆ ಮುಂಚೆನೇ ಈಗ ಅಜ್ಜರ ಅನುಮತಿ ತೊಗೊಂಡಿದ್ವಿ ಸರ್. ಅಂದರೆ ಅವರು ಡ್ರೋನ್ ಕ್ಯಾಮ್ರಾದ ಮುಖಾಂತರ ಇನ್ನೂ ಸರಿಯಾಗಿ ಸೆರೆ ಹಿಡಿಬೋದು ಅಂತ ಹೇಳಿದ್ರು. ಬಟ್ ಇದಕ್ಕೋಸ್ಕರ ಯಾಕೆ ಹೆಚ್ಚಿಗೆ ಖರ್ಚು ಮಾಡ್ತೀರಿ, ಮದುವೆ ಸಮಾರಂಭಗಳಿಗೆ ಕಲ್ಯಾಣ ಮಾಡ್ತಿದ್ರೆ ಆ ಟೈಮಲ್ಲಿ ಡ್ರೋನ್ ಕ್ಯಾಮ್ರಾ ಬಂದಿರ್ತಾವೆ, ಆ ಟೈಮಲ್ಲಿ ತೊಗೊಂಡ್ರೆ ಕಡಿಮೆ ಇದರಲ್ಲಿ ಕವರ್ ಆಗುತ್ತೆ. ಬಟ್ ನಾವು ಬಿಜಾಪುರ ಮತ್ತು ಸಿಂದಗಿಯಲ್ಲಿ ವಿಚಾರಿಸಿದಾಗ ಅವ್ರು ಹೇಳಿದ್ರು, ಆಯ್ತು ಸರ್ ನಿಮ್ಮ ಕಡೆಯಿಂದ ಬರೋರಿಗೆ ಬೇರೆಯವ್ರಿಗೆ 12, 11, 10 ನಡೀತಾ ಇದೆ, 10, 12 ತೊಗೊಂಡ್ರು ನಿಮ್ಮ ಕಡೆಯಿಂದ 7-8 ಸಾವಿರಲ್ಲಿ ನಾವು ಕವರ್ ಮಾಡ್ತೀವಿ, ಡ್ರೋನ್ ಕ್ಯಾಮ್ರಾದಾಗ ಮುಗಿಸ್ಕೊಡ್ತೀವಿ ಅಂತಂದಿದ್ದಕ್ಕೆ ಇಷ್ಟಕ್ಕೆ ಪೆಂಡಿಂಗ್ ಉಳಿದಿದೆ. ಅದಕ್ಕೆ ನಾವು ಇಲ್ಲಿ ಸುತ್ತಮುತ್ತಲ ಪ್ರದೇಶ ಮೊದಲೇದು ಬಸವಣ್ಣವರ ಡಾಕ್ಯುಮೆಂಟ್ರಿ ಮಾಡಿದ್ರು. ಅಂದರೆ ನಮ್ಮ ಗುರುರಾಜ್ ಕರ್ಜಿಗೆ ಉಪನ್ಯಾಸದ ಮೇರೆಗೆ ಅವ್ರು ಹೇಳ್ತಾರೆ, ನಾವು ಈಗ ಬಸವೇಶ್ವರರ ಡಾಕ್ಯುಮೆಂಟ್ರಿ ಯಾರಾದರೂ ಒಬ್ಬರು ಮಾಡಬೇಕು ಉತ್ತರ ಕರ್ನಾಟಕ ನಾಡ್ಬೋದು ಅಂತಂದಾಗ ನಮ್ಮ ನೇಟಿವ್ ಡಿಸ್ಟಿಕ್ ಬಿಜಾಪುರ ಡಿಸ್ಟಿಕ್ ಯಾಕೆ ನಾವೇ ಮಾಡಬಾರ್ದು ಅಂತೇಳಿ ಒಂದು ವರ್ಷದಿಂದ ಮಾಡಿದ್ವಿ ಡಾಕ್ಯುಮೆಂಟ್. ಇವಾಗ ಹೆಂಗೆ ಒಳ್ಳೆ ರೆಸ್ಪಾನ್ಸ್ ಇದೆ ಅಂದರೆ ಒಂದು ವೀಡಿಯೋಕ್ಕೆ ಎವರೇಜ್ 100 ಸಬ್ಸ್ಕ್ರೈಬರ್ ಆಗಿದ್ದಾರೆ, 2,500ರಿಂದ 3,000 ಜನ ನೋಡಿದ್ದಾರೆ ಅಂತ ಕೂಡ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಗೊತ್ತಿಲ್ಲ. ಸರ್ ನಮ್ಮ ಹೆಸರು ಸುಧಾಕರ್. ನೀವು ಅಮೇರಿಕಾದಲ್ಲಿರೋದು ನೀವು ಏನು ವೃತ್ತಿಯಲ್ಲಿದ್ದೀರಿ? ಸರ್ ನೀವು ಏನು ಮಾಡ್ತೀರಿ? ಬಿಜಾಪುರ. ಹಾಂ ಸರ್, ನಾವು ಬೆಂಗಳೂರಲ್ಲಿ TED ಸರ್ವಿಸ್ ಮಾಡಿದ್ದೀವಿ. TED ಯಾವುದು CNC ಟೆಕ್ನಾಲಜಿಸ್ಟ್ ಪ್ರೋಗ್ರಾಮಿಂಗು 7 ವರ್ಷ ಮೈಸೂರಲ್ಲಿ ಇವನ್ ಕ್ವಾಲಿಟಿ ಮ್ಯಾನೇಜರ್ ಆಗಿ ಕೂಡ ಇದು ಮಾಡಿದ್ವಿ. ಆನಂತರ ಇಲ್ಲಿ ನೇಟಿವ್ ಪ್ಲೇಸಿಗೆ ಬಂದಿದ್ದೀವಿ. ತೋಟ ಇದೆ, ಆರ್ಗ್ಯಾನಿಕ್ ಲ್ಯಾಂಡು. ಆನಂತರ ಈಗ ಯೂಟ್ಯೂಬ್ ಚಾನಲ್ಲು ಜೊತೆಗೆ ನಮ್ಮದು ಇಂಡಸ್ ವಿವಾ ಹೆಲ್ತ್ ಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಅಂತೇಳಿ ಇದು 22 ಫ್ಯಾಕ್ಟ್ರಿಗಳಲ್ಲಿದೆ. ಈಗ ನಮ್ಮದು ಏನಿದೆ ಚರಕ ಮಹಾಶಯ ಆಯುರ್ವೇದಿಕ ಮಹಾಶಯ ಅಂದರೆ ಆಯುರ್ವೇದಿಕ್ ಗ್ರಂಥ ಮಹಾಶಯ ಅದನ್ನು ಕಂಡು ಹಿಡಿದವರು ಏನಿದಾರಲ್ಲ ಅದನ್ನು ದೊಡ್ಡ ದೊಡ್ಡ ಕಾಯಿಲೆಗಳೆಲ್ಲ ವಾಸಿಪಡಿಸ್ತಾ ಇದ್ದಾರೆ. ಈವನ್ ಸೆಂಟ್ರಲ್ ಗೌರ್ಮೆಂಟಿಗೆ ಸ್ಪೋರ್ಟ್ಸ್ಮ್ಯಾನ್ ಡ್ರಿಂಕ್ ಅಂತ ಕೂಡ ಅಕ್ಸೆಪ್ಟ್ ಮಾಡಿದ್ದಾರೆ. ಅದರಲ್ಲಿ ವರ್ಕ್ ಮಾಡ್ತಾಯಿದ್ದೀವಿ. ನಮ್ಮ ಪರಿಚಯ ಆಯಿತು. ಇವಾಗ ಸುತ್ತಮುತ್ತಲು ಸೆರೆ ಹಿಡಿದಿದ್ದೀವಿ ಇವತ್ತು. ಅದನ್ನೇನು ಬಸವೇಶ್ವರ ಬಾಳು, ಹಾಲ್ ಬಾಳು, ಆನಂತರ ಈಗ ಸಾಯಂಕಾಲ ಅಕ್ಕನಾಗಮ್ಮನ ಗುಹೆ ಮತ್ತು ರೇವಣ ಸಿದ್ದೇಶ್ವರ ಗುಹೆ ಸಾಧ್ಯವಾದರೆ ಹೋದರೆ ಅಲ್ಲಿ ಕೂಡ ನಾವು ಒಂದೇ ಕಡೆ ಬರ್ತೀವಿ, ಒಂದೇ ವೇದಿಕೆಯಲ್ಲಿ. ಈಗ ಸಾಯಂಕಾಲ ಹೋಗೋಣ ಸರ್ ಅಂತ ಹೇಳಿದ್ರೆ 4 ಗಂಟೆಗೆ 2-3 ಕವರ್ ಮಾಡಿದ್ದೀವಿ. ಬಸವೇಶ್ವರ ಬಾವಿ ಅಂತ ಒಂದು ನಂದಿ ದೇವಸ್ಥಾನ ಇದೆ, ಆ ದೇವಸ್ಥಾನ ಕವರ್ ಮಾಡಿದ್ದೀವಿ. ಆಮೇಲೆ ಹಾಲ್ ಬಾವಿ ಕವರ್ ಮಾಡಿದ್ವಿ. ಮೊದಲು ಈ ಊರಿಗೆ ನೀರು ಪೂರೈಕೆ ಆಗ್ತಿತ್ತು. ಇಷ್ಟೆಲ್ಲ ಆಯ್ತು ಸರ್. ಇದೆಲ್ಲ ನೆಕ್ಸ್ಟ್ ಡ್ರೋನಲ್ಲಿ ಇದು ಮಾಡೋಂಥದ್ದಿದ್ರೆ ನಿಮ್ಮ ಪರಿಚಯ ಸರ್? ಹಾಂ, ಎಲ್ಲಿ ಹೌದು ಆಯ್ತು ಸರ್. ಅಂದರೆ ಇವೆಲ್ಲ ಇದು ಮಾಡೋದು ನೀವೆಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಂ ಓಕೆ. ಹಾಂ ನೋಡಿ ಸ್ನೇಹಿತರೆ, ನಾನು ಈಗ ವಚನ ಮಂಟಪದ ಎದುರಿಗೆ ಬರುವ ಕಟ್ಟಡದ ದೃಶ್ಯವನ್ನು ತೋರಿಸುತ್ತಲಿದ್ದೇನೆ. ಅಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ಮತ್ತು ವಿಶೇಷ ಉತ್ಸವಗಳಲ್ಲಿ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಮಾಡುವ ಅಡುಗೆ ಮನೆಯನ್ನು ನೋಡಿ ಸ್ನೇಹಿತರೆ, ಎಷ್ಟು ವಿಶಾಲವಾಗಿದೆ. ಹಾಗೆಯೇ ಅಲ್ಲಿನ ದೊಡ್ಡ ಪ್ರಮಾಣದ ಅಡುಗೆ ಮಾಡುವ ಒಲೆ, ಅಂದರೆ ಅಡುಗೆ ಅನ್ನೋ ಬದಲು ಅಲ್ಲಿ ಪ್ರಸಾದ ಅನ್ಬೋದು. ಅಲ್ಲಿ ಪ್ರಸಾದ ಮಾಡುವ ದೊಡ್ಡ ದೊಡ್ಡ ಒಲೆಗಳನ್ನು, ದೊಡ್ಡ ದೊಡ್ಡ ಪ್ರಮಾಣದ ಅಡುಗೆಯನ್ನು ಬೇಯಿಸುವ ಅಂದರೆ ಪಾತ್ರೆಗಳನ್ನು ನೋಡ್ಬೋದು. ಅಂದರೆ ದೊಡ್ಡ ದೊಡ್ಡ ಪ್ರಮಾಣದ ಅಡುಗೆ, ಅಂದರೆ ಅಡುಗೆ ಅಂತ ಬರೋದ್ರಿಂದ ಅಲ್ಲಿ ದೇವಸ್ಥಾನಗಳಲ್ಲಿ ಮಾಡೋದಕ್ಕೆ ಪ್ರಸಾದ ಅಂತಾರೆ. ಅಲ್ಲಿ ಪ್ರಸಾದವನ್ನು ಬೇಯಿಸುವ ಪಾತ್ರೆ ಪಗಡೆಗಳನ್ನು ನೋಡ್ಬೋದು. ಹಾಗೆಯೇ ಅಲ್ಲಿನ ಸೌಟುಗಳು, ಚಮಚಗಳು, ಕಡಚಿಗಳು ಅಂತಂದರೆ ನಾವು ಚಮಚ ದೊಡ್ಡ ಪ್ರಮಾಣದ ಚಮಚಗಳಿಗೆ ಕಡಚಿಗಳಂತೀವಿ. ಹಾಗೆ ಕಡಾಯಿಗಳನ್ನು, ಬಕೆಟ್ಗಳನ್ನು ಸಹ ನೋಡ್ಬೋದು. ಹಾಗೆಯೇ ಧಾನ್ಯ ಸಂಗ್ರಹಣದ ಪೆಟ್ಟಿಗೆ, ಅಂದರೆ ಈ ಧಾನ್ಯ ಸಂಗ್ರಹಕ್ಕೆ ಅಂದರೆ ಕಾಳು ಕಡಿಯನ್ನು ಸಂಗ್ರಹ ಮಾಡುವ ಪೆಟ್ಟಿಗೆಗಳಿಗೆ ನಾವು ಧಾನ್ಯ ಸಂಗ್ರಹದ ಪೆಟ್ಟಿಗೆಗಳನ್ನು ಅನ್ಬೋದು. ಅವು ಕೂಡ ನೋಡ್ಬೋದು. ಅವು ಸಿಲಿಂಡ್ರ್ ಆಕೃತಿಯಲ್ಲಿ ಬರುವಂಥ ತಗಡಿನ ಪೆಟ್ಟಿಗೆಗಳು, ಅದರಲ್ಲಿ ಗೋಲಾಕೃತಿಯಲ್ಲಿ ಕಂಡು ಬರ್ತಾವಲ್ಲ, ಅದರಲ್ಲಿ ಆ ಪೆಟ್ಟಿಗೆಗಳಲ್ಲಿ ನಾವು ಎಷ್ಟು ದಿನಗಳವರೆಗಾದರೂ ಯಾವುದೇ ತರಹದ ಧಾನ್ಯಗಳನ್ನು ಯಾವುದೇ ಕೀಟಗಳ ಬಾಧೆ ಇಲ್ಲದಂತೆ ವರ್ಷದ 12 ತಿಂಗಳುಗಳವರೆಗೂ ಸುರಕ್ಷಿತವಾಗಿ ಸಂಗ್ರಹಿಸಿಡಬಹುದು. ಹಾಗೆಯೇ ಸ್ನೇಹಿತರೆ, ವಚನ ಮಂಟಪದ ಎದುರಿಗೆ ಕಾಣುವ ಬಗೆಯ ಗಿಡಗಳ ಮಧ್ಯೆ ನಾವು ಪಂಜರದಲ್ಲಿರುವ ಜೋಡಿ ಗಿಳಿಗಳನ್ನು ಕೂಡ ಕಾಣಬಹುದು. ಹಾಗೆಯೇ ವಚನ ಮಂಟಪದ ಎಡಭಾಗದಲ್ಲಿ ಶಾಲಾ ಕಾಲೇಜುಗಳನ್ನು ಕೂಡ ನೋಡ್ಬೋದು. ಹಾಗೆಯೇ ವಚನ ಮಂಟಪದ ಎದುರಿಗೆ ಬರುವ ಸಂಸ್ಥೆ ಕಾಲೇಜಿನ ಆವರಣದಲ್ಲಿ ತಂತಿಯ ಬೇಲಿಯಲ್ಲಿ ಕಾಣುವ ಜೋಡಿ ನವಿಲುಗಳನ್ನು ಕೂಡ ನೋಡಬಹುದು. ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳೋದಾದರೆ ವಚನ ಮಂಟಪದ ಸುತ್ತಮುತ್ತಲಿನಲ್ಲಿ ಎತ್ತ ನೋಡಿದರೂ ವಚನ ಮಂಟಪದ ಸುತ್ತಮುತ್ತಲಿನಲ್ಲಿ ಎತ್ತ ನೋಡಿದರೂ ನಯನ ಮನೋಹರವಾದ ದೃಶ್ಯವನ್ನು ಕಾಣಬಹುದು.